ಇನ್ನೇನು ಬುದ್ಧಿ ಇಲ್ವೇನ್ರಿ? ಒತ್ತಲ್ಲ ಎಂಟ್ರಿ ಕೊಡ್ತೀರಾ? ಇಂಗ್ಲೆಂಡ್ ಅಲ್ಲಿ 80 ವರ್ಷದ ಮುದುಕಂಗೆ 60 ವರ್ಷದ ಮುದುಕಿಗೆಲ್ಲ ಮಕ್ಳಾಗ್ತಾವಂತೆ. ನಮ್ಗೆ ಯಾಕಾಗಿಲ್ಲ ಅಂತ ಒತ್ತಾಡ್ತಿರ್ತೀವಿ. ಅಂತ ಟೈಮಲ್ಲಿ ನೀವು ಎಂಟ್ರಿ ಕೊಟ್ಟು ಬಿಡ್ತೀರಲ್ರಿ, ಅದಕ್ಕೆ ಬಿಟ್ಕೊಂಡೆ ಗೊತ್ತಾ? ಎತ್ತಿಟ್ಟು ನಮ್ಮ ಆಮೇಲೆ ಮಾಡ್ತೀನಿ ರೇ. ನಾವು ಊಟ ಮಾಡ್ತಾ ನಮ್ಗೂ ಮಕ್ಳಾಗಿಲ್ಲ, ಆ ಕಡೆ ನೋಡ್ರೆ ವೈಶಾಲ್ಯವ್ರಿಗೂ ಮಕ್ಳಾಗಿಲ್ಲ ಅಂತ ಚರ್ಚೆ ಮಾಡ್ತಾ ಇದ್ವಿ. ಅಂತ ಟೈಮಲ್ಲಿ ನೀವ್ ಎಂಟ್ರಿ ಕೊಡ್ಬೇಕಿನ್ರೆ? ಈ ಪರಮೇಶ್ವರ್ ಅವರೇ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಲೋಕ ಚಿಂತೆ ನಿಮ್ಗೆ ಯಾಕೆ? ಯಾಕೆ ಮೈ ಮೇಲೆ ಒಳ್ಳೆ ದೆವ್ವ ಬಂದರಂಗ್ ಆಡ್ತೀರಾ? ಬಾರು ನನ್ಗೆ ಅವತ್ತೇ ಹೇಳಿದಾಳೆ, ವೈಶಾಲಿ ಈ ಮನೆ ನಂದಲ್ಲ ನಿಂದು ಅಂತ ತಿಳ್ಕೊ, ಯಾವಾಗ ಬೇಕಾದ್ರು ಬಾ ಯಾವಾಗ ಬೇಕಾದ್ರು ಹೋಗು ಅಂತ. ಅದಕ್ಕೆ ನಾನು ಅವಳನ್ನ ಮೀಟ್ ಮಾಡಕ್ ಬಂದಿದ್ದೀನಿ, ನೀವು ಜಾಗ ಬಿಡಿ. ಜಾಗ ಬಿಡ್ಬೇಕಾ? ಅಯ್ಯೋ ನಿಮ್ಮ ಅಕ್ಕೇನಮ್ಮ, ನಮ್ ಕೆಲಸ ನಾವು ಮಾಡ್ಕೋಬೇಕು, ಅದನ್ನು ಬಿಡಲ್ವಲ್ಲ? ಸೈಡ್ ಅಂತ ನನ್ಗೌದು ಹಾಗೆ ಅನ್ಸುತ್ತೆ. ಬಾರೋ ನೋಡು. ಅಯ್ಯೋ ಬಾರು ಅಂತ ಇಲಿ ನೋಡ್ಕೊಂಡು ಹುಲಿ ರೇಂಜಲ್ಲಿ ಹೆದರ್ತಾ ಇದಾರೆ. ಅಯ್ಯೋ ನೋಡಮ್ಮ, ಈ ಹುಲಿ ಪಾರು ಪಕ್ಕ ಇಲಿ ತರ ಮಲಗಿರುತ್ತೆ, ಹಂಗಾಗಿ ಅವಳಿಗೆ ಹುಲಿ ಕಂಡ್ರೆ ಭಯ ಇಲ್ಲ, ಇಲಿ ಕಂಡ್ರೆ ಭಯ. ಸುಮ್ನೆ ಇರ್ರಿ. ಅಯ್ಯೋ 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 ಅಯ್ಯೋ, ಒಳ್ಳೆ ನೋಡ್ತಿರಲ್ರಿ, ಸುಮ್ನಿರ್ರಿ. ನಾವ್ ಹಂಗೆ ಆಡೋದು. ಈ ಇಲಿ ಏನ್ ಮಾಡಿದೆ ಗೊತ್ತೇನೆ? ಗುಂಡಣ್ಣ ನನ್ಗೋಸ್ಕರ ಚೂಡಿದಾರ ಸೀರೆ ಎಲ್ಲ ಕಳ್ಸಿದ್ರಲ್ಲ, ಅದೆಲ್ಲ ಕಚ್ಕ 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 ಕಚ ಅಂತ ತಿಂದಾಕ್ಬಿಟ್ಟಿದೆ ಕಣೆ. ಪ್ಯಾಂಟು ಟಾಪ್ ಎಲ್ಲ ತಿಂದ್ಬಿಡ್ತು. ಹೆಡ್ಫೋನಿಗೆ ಬಾಯಿ ಹಾಕ್ತಿತ್ತು, ನೋಡ್ರಿ ಅದು ಎಲ್ಲಿ ಓಡೋಗಲ್ಲ. ರೇ ನೀವೊಂದ್ ಕೆಲಸ ಮಾಡ್ರಿ, ಕಿಂದರಿ ಜೋಗಿ ತರ ಪಿಪಿ ಹೊತ್ಕೊಂಡು ಪೀ ಅನ್ಕೊಂಡ್ ಮುಂದೆ ಹೋಗಿ, ಅವೆಲ್ಲ ಕೀ ಬರ್ತವೆ. ಈ ಪರಮೇಶ್ವರ್ ಅವರೇ, ನಾನ್ ಇಲಿ ಸಾಯಿಸಿದ್ರೆ ನಿಮ್ಗೆ ಯಾಕ್ರಿ ದುಃಖ? ನಮಗೆ ಯಾಕ್ರಿ ಇಲಿ ಸಾಯಿಸಿದ್ರೆ ದುಃಖ ಆಗೋದು? ಇಲ್ಲಿ ನಮ್ಮನ್ ಸಾಯಿಸ್ತಾ ಇದಾರಲ್ಲ ಅದಕ್ಕೆ ದುಃಖ. ಭೂಮಿ ಮೇಲೆ ಬದುಕೋದಕ್ಕೆ ನಮಗ್ ಹೇಗ್ ಹಕ್ಕಿದ್ಯೋ ಇಲಿಗಳಿಗೂ ಹಾಗೆ ಹಕ್ಕಿದೆ, ಇದನ್ನ ಹಾಗೆಲ್ಲ ಸಾಯಿಸ್ಬಾರ್ದು. ಹಾಗಂತ ನಾವು ಸೊಳ್ಳೆ ನೋಡಿ ಹಿಂಗಿಲ್ಲ, ಜಿಳ್ಳೆ ನೋಡಿ ಹಿಂಗಿಲ್ಲ. ಹಸುಗಳನ್ನ ಕೊಲ್ಲೋದ್ ತಪ್ಪು ಅಂತ ಹೇಳೋ ನಾವು ಜಿಳ್ಳೆ ಸೊಳ್ಳೆನ ಸಾಯಿಸೋದು ಎಷ್ಟು ಸರಿ? ಇತ್ತೀಚೆಗೆ ನಮ್ಮ ಅಕ್ಕನ್ಗೆ ಇಲಿಗಳನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಇರೋ ಬರೋ ಇಲಿಗಳನ್ನೆಲ್ಲ ಕೊಂದು ಬಿಡೋಣ ಅಂತ ಡಿಸೈಡ್ ಮಾಡಿದಾಳೆ. ಕರೆಕ್ಟ್ ಅಮ್ಮ, ನೀನ್ ಹೇಳಿದ್ ಇವಾಗ ಅರ್ಥ ಆಗ್ತಿದೆ ನನಗೆ. ವೈಶಾಲಿ ನಿನಗೆ ಯಾಕೆ ಇದ್ದಕ್ಕಿದ್ದಾಗ ಇಲಿಗಳ ಮೇಲೆ ಸಿಟ್ಟು? ಹಾರು ಈ ಇಲ್ಲಿ ನೋಡಕ್ ಈ ತರ ಇದೆ ಕಣೆ, ಅದೇ ಎಂತ ಖತರ್ನಾಕ್ ಕೆಲಸ ಮಾಡಿದೆ ಗೊತ್ತಾ? ಗೊತ್ತಿಲ್ಲ. ಮೊನ್ನೆ ಅದ್ಯಾವ್ದೋ ಮನೆಗೆ ಹೋಗಿ ಗ್ಯಾಸ್ ಪೈಪ್ ಇರುತ್ತಲ್ಲ, ಆ ಪೈಪ್ ತಿಂದಾಕ್ಬಿಟ್ಟಿದೆ ಕಣೆ. ಗ್ಯಾಸ್ ಎಲ್ಲ ಆಚೆ ಬಂದು ಮನೆ ಮಂದಿ ಎಲ್ಲ ಸುತ್ತೋಗ್ಬಿಟ್ರು. ಅದ್ರ ಬೆಂಕಿಗೆ ಪಕ್ಕ ಒಂದ್ ಗರಿ ಶೆಡ್ ಇತ್ತು, ಅಲ್ಲಿದಾರು ಸುತ್ತೋಗ್ಬಿಟ್ರು. ಆಮೇಲೆ ಪಕ್ಕ ಒಂದ್ ಫ್ಯಾಕ್ಟ್ರಿ ಇತ್ತು, ಬೆಂಕಿ ಹತ್ಕೊಂಡು ಅವರು ಸುತ್ತೋಗ್ಬಿಟ್ರು. ಇದನ್ನೆಲ್ಲ ನೋಡ್ಕೊಂಡು ನಮ್ ಗೌರ್ಮೆಂಟ್ ಅವ್ರಿಗೆ ಏನು ಮಾಡ್ತಿಲ್ಲ ಕಣೆ. ಸರ್ಕಾರ ಸುಮ್ಮಿದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ನಾವ್ ಏನಾರು ಒಂದ್ ಗತಿ ಕಾಣಿಸ್ಲೇಬೇಕು. ರೇಪಿನ್ನು ಏನ್ರಿ ಯಾವಾಗ ನೋಡ್ರು ವಟ 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 ಅಂತ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀರಾ? ಕಂಟ್ರೋಲ್ ಮಾಡ್ಕೊಳ್ರಿ. ಅಯ್ಯೋ ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಬಿಡ್ರಿ. ಒಂದ್ ಐಡಿಯಾ ಹೇಳ್ತೀನಿ, ಮಾಡ್ತೀರಾ? ನಾಳೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಸೀರಿಯಲ್ ನೋಡ್ರಿ, ನಿಮ್ಮ ಮಾತನ್ನ ಕಡಿಮೆ ಮಾಡ್ಬೋದು. ನಮ್ಗೇನ್ರಿ ಪ್ರಯೋಜನ ಇದೆ ರೀ. ನೋಡಿ, ಒಂದು ಸೀರಿಯಲ್ ನೋಡ್ದಂಗ ಆಯ್ತಾ? ಎರಡನೇದು ನೀವು ಕಂಟಿನ್ಯೂಸ್ ಆಗಿ ಸೀರಿಯಲ್ ನೋಡ್ತಾ ಇದ್ರೆ ಚಾನಲ್ ಅವರು ಕೆಲವರು ಪ್ರಶ್ನೆಗಳನ್ನ ಕೇಳ್ತಾರೆ, ನೀವೇನಾದ್ರು ಉತ್ತರ ಕೊಟ್ರಿ ಅಂತ ಇಟ್ಕೊಳ್ಳಿ, ಲಕ್ಷಗಟ್ಟಲೆ ಸಂಪಾದನೆ ಮಾಡಬಹುದು. ಈಗೇನು ನಾನ್ ಮಾತ್ ಕಡಿಮೆ ಮಾಡೋದು ಟಿವಿ ನೋಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ? ಆಯ್ತು ಬಿಡ್ರಿ, ನಾಳೆಯಿಂದಲೇ ನೋಡ್ತೀನಿ. ವೆರಿ ಗುಡ್. ಇವತ್ತಿಂದ ನೋಡ್ರಿ, ಈಗ್ಲಿಂದಾನೆ ನೋಡ್ರಿ. ನಿಮ್ ಮನೇಲಿ ಕುತ್ಕೊಂಡು ನೋಡ್ತೀನಿ. ನಿಮ್ಮ ಜೀ ವಾಹಿನಿಯಲ್ಲಿ ಹೊಚ್ಚ ಹೊಸ ಕಾಮಿಡಿ ಧಾರಾವಾಹಿ ಬಲೇ ಬಸವ ತಪ್ಪದೆ ನೋಡ್ತೀವಿ ಬಿಡಿ, ನೋಡ್ತೀವಿ. ವೈಶಾಲಿ ಮೇಡಮ್, ಸೀರಿಯಲ್ ಗಳನ್ನ ಚೆನ್ನಾಗಿ ನೋಡಿ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. 1 ಲಕ್ಷನಾ? ನೋಡ್ರಿ, 1 ಲಕ್ಷ. ಒಂದು ಕೆಲಸ ಮಾಡಿ, ಅವ್ರು ಕೇಳೋ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಟ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಸೀರಿಯಲ್ ನೋಡ್ಬಿಡ್ರಿ. ನೀನ್ ಆ ಕಡೆ ಹೋಗ. ಪರಮೇಶ್ವರ್ ಅವರೇ, ಯಾರಿಗೂ ಹೇಳ್ಬೇಡಿ, ನಮ್ಮ ನಿಮ್ಮ ಮಧ್ಯಾಹ್ನ ಇರ್ಲಿ. ನಿಮ್ಗೂ 1 50 ಕೊಟ್ಬಿಡ್ತೀನಿ. ಏನೇನ್ ಕ್ವಶನ್ ಕೇಳ್ತಾರೆ, ಏನೇನ್ ಆನ್ಸರ್ ಅಂತ ನನಗ್ ಮಾತ್ರ ಹೇಳ್ಕೊಟ್ಬಿಡ್ರಿ. ಲೇ, ಎಂತ ದೊಡ್ಡ ಬಂತು ನೋಡು, 50,000 ಕೊಡ್ತಾರಂತೆ. ಏನಾದ್ರು ಕ್ವಶನ್ ಹೇಳ್ಬಿಡೋಣ. ಏನ್ ಹೇಳೋ? ಏನ್ ಹೇಳ್ತೀಯಾ? 1ನೇ ಕ್ಲಾಸ್ ನಮ್ಗೆ ಕೊಟ್ಟಿದ್ರಲ್ಲ, ಅದನ್ನ ಹೇಳ್ಬಿಡ್ಲಾ? ಆಯ್ತು ಬಿಡು. ರೇ ಪೆನ್ನ, ನೀವು 50,000 ರೂಪಾಯಿ ಕೊಡ್ತೀರಾ? ನಾನೆಲ್ಲಿ 50,000 ಅಂದೆ, 50 ರೂಪಾಯಿ ಅಂದೆ. ನಂಗೆ ಬೈತೀಯಾ? ಅವ್ರಿಗೆ ಬೈಯಕ್ಕಾಗಲ್ವಲ್ಲ. ಅದ್ಯಾರೋ ನಾಯಿ ಹೊಡೆದ್ರೆ ವಾಪಸ್ ಕಟ್ತದೆ ಅಂತ ಹೇಳಿ ಕಟ್ಟಾಕಿರೋ ಎಮ್ಮಿ ಹೊಡೆದಿದ್ರಂತೆ. ಏನ್ರಿ ಅದು? ನಿಮ್ಮ ನಾಯಿ ಅಂತವನೆ. ಇಲ್ಲ, ಅವನಂಗೆಲ್ಲ ಅನ್ನಲ್ಲ, ನನ್ನ ನಳ್ಳಿ ಅಲ್ವಾ? ಸರಿ ಹೋಯ್ತು ಬಿಡಿ. ಇದು ಹೌದು, ಈ ಕ್ವಶನ್ ಆನ್ಸರ್ ಎಲ್ಲ ಯಾರ ಕೈಯಲ್ಲಿ ಇರುತ್ತೆ? ರೇ, ಇದೆಲ್ಲ ಚಾನಲ್ ಕೈಯಲ್ಲಿ ಇರುತ್ತೆ ರೀ. ಅಯ್ಯೋ ನೋಡಿ, 1 ಲಕ್ಷ. ಎಷ್ಟೇಳೆ?
1 ಲಕ್ಷ. ಯಾರಿಗುಂಟು ಯಾರಿಗಿಲ್ಲ? ಗೌತಮಿಗುಂಟು ನಮಗಿಲ್ಲ. ಆಂಕರಿಂಗ್ ರೇ ಅವಳು ಮಾಡ್ತಿದ್ದಾಳೆ, ನಾವ್ ಮಾಡ್ತಿದೀವಾ? ಹಾಗ ಪರಮೇಶ್ವರ್ ಅವ್ರೆ, ಮುಂದಿನ ವರ್ಷ ಆ ಪ್ರೋಗ್ರಾಮ್ ಆಂಕರಿಂಗ್ ನನ್ಗೆ ಹೇಳ್ಬಿಡ್ರೆ. ಯಾಕೆ? ಅಲ್ಲಿ ಎಷ್ಟೊಂದು ಗಿಫ್ಟ್ ಕೊಡ್ತಾರಲ್ಲ, ಎಲ್ಲ ದೇವ್ಕೊಂಬಂದ್ಬಿಡ್ತೀನಿ. ಎಂತ ಮನೆ ಹಾಳ ಇದೆಯೇನೆ ಇವ್ರದು. ಗೋಲಿ ಬಿಡ. ಹಲೋ, ಎಕ್ಸ್ಕ್ಯೂಸ್ ಮೀ ರೀ ಪಿನ್ನು, ವೈಶಾಲಿ ಅವ್ರೆ ನೋಡ್ರಿ, ನೀವು ಗೆಲ್ಬೇಕಾಗಿರೋದು 1 ಲಕ್ಷ ರೂಪಾಯಿ. ಹಾಗಾಗಿ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋ ಸೀರಿಯಲ್ ಮೇಲೆ. ಎಂತ ಕೆಟ್ಟ ಸೀರಿಯಲ್ ಬರಲಿ ರೀ, ಕಣ್ಣು ಮುಚ್ಕೊಂಡು ನೋಡ್ಬಿಡ್ರಿ. ನಾನ್ ಬಿಟ್ಬಿಡ್ತೀನ? 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಅಂದ್ರೆ ಕರೆಂಟ್ ಹೋದ್ರು ಟಿವಿನ ನೋಡ್ತಿರ್ತೀನಿ. ಅಂತೂ ನಿಮ್ಮ ಅಕ್ಕಂಗೆ ಏನೋ ಒಂದ್ ಹೇಳಿ ಬಾಯಿ ಮುಚ್ಚಿದ್ದಾಯ್ತು, ಇಲ್ಲಾಂದ್ರೆ ವಟ ವಟ ಅಂತಿರೋರು. ಈಗ ನೋಡು ಟಿವಿ ನೋಡ್ಕೊಂಡು ಹೆಂಗಿದ್ದಾರೆ. ಮಂಜುಡಿ, ಯಾರಿಗೂ ಗೊತ್ತಿದ್ರು ಒಂದ್ ಸೀಕ್ರೆಟ್ ಹೇಳ. ಏನಮ್ಮ ಅದು? ನಮ್ಮ ಅಕ್ಕ ಇಲ್ಲಿ ಬಂದ್ ಯಾಕೆ ಗೊತ್ತಾ ಟಿವಿ ನೋಡ್ತಾ ಇರೋದು? ನಮ್ಮನೇಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ. ಡೌಟ್ ಇತ್ತು, ಕನ್ಫರ್ಮ್ ಆಯ್ತು. ಮಂಜುಡಿ, ನಮ್ಮಿಬ್ಬರ ನಡುವೆ ತುಂಬಾ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿದೆ ಅನ್ಸ್ತಿದೆ. ಹೌದಾ? ಹೆಂಗೆ? ನಾನು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ದೀನಿ, ನೀನ್ ರೆಡ್ ಕಲರ್ ಹಾಕಿದ್ಯಾ. ಇದು ನಮ್ಮ ಕನ್ನಡ ಬಾವುಟದ ಸಂಕೇತ. ನಾವಿಬ್ರು ಅಪ್ಪಟ ಕನ್ನಡದ ಕಣ್ಮಣಿಯರು. ಅಯ್ಯೋ, ಸಂಕೇತಗಳನ್ನೆಲ್ಲ ಇಟ್ಕೊಂಡು ಅಭಿಮಾನ ತೋರ್ಸೋದಲ್ಲಮ್ಮ, ನಿಜವಾದ ಅಭಿಮಾನ ಇಲ್ಲಿರ್ಬೇಕು. ನೀ ನಿಜವಾದ ಅಭಿಮಾನಿ ಆಗಿದ್ರೆ ಮುಂದೆ ರೇಡಿಯೋ ಜಾಕಿ ಆದ್ಮೇಲೆ ಅನೌನ್ಸ್ಮೆಂಟ್ ನ ಶುದ್ಧ ಕನ್ನಡದಲ್ಲಿ ಮಾಡು, ಅವಾಗ ಒಪ್ಕಂತೀನಿ. ಹಾಗಾದ್ರೆ ಈಗಲೇ ಮಾಡಿ ತೋರ್ಸ್ಲಾ? ಒಂದ್ ಮ್ಯೂಸಿಕ್ ಕೊಡು. ಶ್ರೋತೃಗಳೇ, ಈಗ ನಾನು ನಿಮಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ ಆನಂದಿಸಿ. ಟನ್ ಟನ್ ಟನ್. ಅದೇನಮ್ಮ ಟನ್ ಟನ್ ಟನ್? ಮಲಗಿರುವ ಶ್ರೋತೃಗಳನ್ನು ಎಬ್ಬಿಸುವ ಗಂಟೆ. ನಮ್ ವೈಶಾಲಿ ಒಂದ್ ಕಪ್ ಕಾಫಿ ಕುರುಕ್ಲಿ ತಿಂಡಿ ಬಿಟ್ರೆ ಬೇರೆ ಏನು ತಿಂತಾನೆ ಇಲ್ಲ. ಸುಮ್ನೆ ರಮ್ಮ, ಗಾಳಿ ಕುಡ್ಕೊಂಡ್ ಬದುಕ್ಬೋದು. ಹಾಗಿದ್ರೆ ನಾನು ಇನ್ಮೇಲೆ ಅಡಿಗೆನೆ ಮಾಡಲ್ಲ. ಯಾಕೆ? ಗಾಳಿ ಕುಡ್ಕೊಂಡ್ ಬದುಕ್ಬೋದಲ್ವಾ? ನಮ್ಗೆ ಬಾಣನ? ಅಲ್ಲ, ತಿರುಗು ಬಾಣ. ನನ್ ಮಾತ್ ಕೇಳ್ತೀರಾ? ವೈಶಾಲಿ ಚಾಟರ್ ಬಾಕ್ಸ್ ನಲ್ಲಿ ನಿಲ್ಸ್ಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಸೀರಿಯಲ್ ನೋಡ್ತಾನೆ ಇರ್ತಾಳೆ, ಒಂದ್ ಸೀರಿಯಲ್ ಬಿಡಲ್ಲ. ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಯಾಕೆಂದ್ರೆ ನಾವು ಅದೇ ಫೀಲ್ಡ್ ಅವರು. ಅವಳು ನೋಡೋದು ಕನ್ನಡ ಒಂದೇ ಸೀರಿಯಲ್, ಉಳ್ದಿದ್ದೆಲ್ಲ ಹಿಂದಿ ಸೀರಿಯಲ್ಸ್. ಕನ್ನಡ ನೋಡೋದ್ ಏನಂತಮ್ಮ ಅವ್ರಿಗೆ? ಹಿಂದಿಲ್ ಮಾಡಿರೋ ಸೀರಿಯಲ್ಸ್ ನ ರೀಮೇಕ್ ಮಾಡಿ ಕನ್ನಡದಲ್ಲಿ ಬಿಡ್ತಾರೆ, ಇನ್ನೇನ್ರಿ ನೋಡ್ತಾರೆ? ಅದು ನಿಜಾನೇ ಬಿಡು. ವೈಶಾಲಿ, ಟಿಫನ್ ಮಾಡೋಣ ಬರ್ತೀಯ? ಡಿಸ್ಟರ್ಬ್ ಮಾಡ್ಬೇಡ. ಬಾಡು, ಒಂದ್ ವಾರ ಪೂರ್ತಿ ಬಿಡದೆ ಸೀರಿಯಲ್ ನೋಡ್ರೆ ಒಂದ್ ಕ್ವಶನ್ ಕೇಳ್ತಾರಂತೆ, ಆನ್ಸರ್ ಎಲ್ಲ 1 ಲಕ್ಷ ರೂಪಾಯಿ ಕಣೆ. ಊಟ ತಿಂಡಿ ಇಲ್ದಲೆ ರೇ ಪಿನ್ನು, ಹಿಂಗೆ ಆದ್ರೆ 1 ಲಕ್ಷ ನೀವು ತೊಳಲ್ಲ, ನಾವ್ ಹೋಗ್ಬೇಕಾಗತ್ತೆ ತೊಳಕ್ಕೆ. ಯಾಕ? ನೀವ್ ಮೇಲೆ ಹೋಗ್ಬಿಟ್ಟಿರ್ತೀರಲ್ಲ. ವೈಶಾಲಿ, ಹಾಗಂತ ಹಸುಕೊಂಡೇ ಇರ್ತೀಯೇನೆ? ಪಾರು, ನೀನ್ ನನ್ಗೆ ಏನೇನ್ ತಿನ್ಸ್ಬೇಕು ಅನ್ಸುತ್ತೋ ಎಲ್ಲ ಇಲ್ಲಿಗೆ ಕಳ್ಸು, ಇಲ್ಲೇ ಕುತ್ಕೊಂಡ್ ತಿಂತೀನಿ ಆಯ್ತಾ? ಡಿಸ್ಟರ್ಬ್ ಮಾಡ್ಬೇಡ. ಬಿಡ್ಬೇಡ ಬಿಡ್ಬೇಡ, ಹೊಡಿ ಹೊಡಿ ಹೊಡಿ. ಪಂಜಂ ಸುಮ್ಮನೆ ಬಿಡೋದ ಬೇಡ. ನಾನ್ ಬಂದಿದ್ದು ಗೊತ್ತಾಗಿಲ್ಲ ವೈಶಾಲಿ ಅವ್ರಗ. ಹಿಂಗ ಯಾರ್ ಬಂದ್ರು ಯಾರ್ ಹೋದ್ರು ಅಂತ ಗೊತ್ತಾಗ್ಲಾರ ನಂಗೆ 24 ತಾಸು ಟಿವಿ ನೋಡಿದ್ರಂದ್ರ ಲೂಸ್ ಆಗ್ಬಿಡ್ತಾರ್ರಿ. ಅವ್ರು ಲೂಸ್ ಆಗಲ್ಲ, ಯಾಕೆಂದ್ರೆ ಅವ್ರು ಮೊದ್ಲೇ ಲೂಸ್ ಆಗ್ಬಿಟ್ಟಿದ್ದಾರೆ. ಇನ್ನು ಜಾಸ್ತಿ ಲೂಸ್ ಆದ್ರೆ ಏನ್ರಿ ಮಾಡ್ತೀರಿ? ಸ್ವಲ್ಪ ಎಣ್ಣೆ ಹೊಟ್ಟು ಸ್ಟ್ರೈಟ್ ಮಾಡ್ಬಿಡು. ಬೇಡ ಬಿಡಮ್ಮ, ನೀನೇನೋ ಒಂದ್ ಮಾತು ಹೇಳು. ನಾನಾ? ವೈಶಾಲಿ ಅವ್ರ ಬಿಟ್ಟು ಬಿಡ್ಲಾರ್ದ ಹಿಂಗ ಟಿವಿ ನೋಡಿದ್ರ ನಿಮ್ಗೇನ್ರಿ ಅನುಕೂಲ? ಪರಮೇಶ್ವರ್ ಅವರು 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ. ಪರಮ, ಎಲ್ಲಿಂದ ತರ್ತೀಯೋ? ಪ್ಲೀಸ್. ಒಂದು ಕಿಡ್ನಿ, ಒಂದು ಕಣ್ಣನ್ನ ಮಾರಿ ಕೊಡ್ತೀನಿ ಕಣ. ಇವನು ಡೈಲಾಗ್ ಡೆಲಿವರಿಗೆ ಇಷ್ಟು ದುಃಖ ಆಗ್ತಿದೆ, ಇನ್ನು ಮ್ಯೂಸಿಕ್ ಯಾಕ್ರಿ ಬೇಕು? ಪರಮ, ಅವ್ರು 1 ಲಕ್ಷಕ್ಕೆ ನಿನ್ನ ಕಿಡ್ನಿ ಇರೋದು ಇಲ್ಲಿ. ಆಯ್ತು, ನಿನ್ನ ಕಿಡ್ನಿ ನಿನ್ನ ಕಣ್ಣನ್ನ ಮಾರ್ತೀಯೇನೋ? ನಂದಲ್ಲೇ ಮತ್ತೆ ನಿಂದು. ವೈಶಾಲಿ ಅವರ ಏನೋ ಅಣ್ಣ ಮಾತು ಹೇಳಿದ್ರು. ಏನಮ್ಮ ಶಿವಾನಿ, ಫಸ್ಟ್ ಟೈಮ್ ನನ್ನ ಅಣ್ಣ ಅಂತಿದ್ಯಾ? ಪರಮ ಅವ್ರ ಹಂಗಲ್ರಿ, ಅಣ್ಣ ಅಂದ್ರೆ ಹಿಂದಿ ಒಳಗೆ ಏನ್ ಹೇಳ್ರಿ? ಬಾಯಿ. ಅದಕ್ ಮಾತ್ ಸೇರಿಸ್ರಿ? ಬಾಯಿ ಮಾತು. ಹಾ, ಬಾಯಿ ಮಾತು ಹೇಳಿದ್ರಿ ಅಂದೆ. ಅವ್ರ ಬಾಯಿ ಮಾತು ಹೇಳಿದ್ರು ಅಂತ ಹೇಳಿ ನೀವು ನಂಬ್ಕೊಂಡ್ ಕುಂತಿರಲ್ರಿ. 1 ಲಕ್ಷ ರೂಪಾಯಿ ಬಹುಮಾನ ಅವ್ರು ಕೊಡ್ಲಿಲ್ಲ ಅಂದ್ರೆ? ಹೌದು ಹೌದು, ಕೊಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ವೈಶಾಲಿ ಅವರೇ, ವೈಶಾಲಿ ಅವರೇ, ವೈಶಾಲಿ ಅವರೇ,
ತೀರಾ ಲೂಸ್ ಆಗ್ಬಿಟ್ರಿ ನೀವು. ಯಾಕ್ರಿ ಚಿಂತೆ ಮಾಡ್ತೀರಿ? ಎಣ್ಣೆ ಹೊಡಿಸಿ ಟೈಟ್ ಮಾಡ್ಬಿಡ್ರಿ. ನಮ್ಮತ್ ನಮ್ಗೇನ ಒಂದ್ ಕೆಲಸ ಮಾಡಮ್ಮ, ನಿಮ್ ಊರಿಂದ ಒಂದು ಮೆಣಸಿನ್ಕಾಯಿ ತಂದ್ಬಿಡು ನೆಂಚ್ಕೊಳಕ್ಕೆ. ಉರಿತೈತ್ರಿ ಬಾಯಿ. ಪರಮ ನನಗ್ ತಾನೇ ಮಾತಾಡ್ಕೊಳ್ಳೋದು ಜಾಸ್ತಿ ಆಗ್ತಿದೆ. ಏನೋ ಮಾನಸಿಕ ಗೊಂದಲ ಇರ್ಬೇಕ್ರಿ. ಆದಷ್ಟು ಜಲ್ದಿ ಮೆಂಟಲ್ ಡಾಕ್ಟರ್ನ ಕರೆಸ್ಬಿಡ್ರಿ. ಪರಮ ಊಟ ತಿಂಡಿ ಆದ್ರೂ ಮಾಡಕ್ ಹೇಳೋ, ಕಣ್ಣು ಬತ್ತೋಗ್ತದೆ. ಬುಡ್ಬುಡ್ಕೆ ಮಾಲಿಂಗ ಮೊನ್ನೆ ಸತ್ತೋದ ಹೋಗೋಕೆ ಮುಂಚೆನೆ ಕೈಗೆ ಕಡ್ಡಿನ ಕೊಟ್ಬಿಟ್ಟು ಹೋದ ಅವನ ಬುಡ್ಬುಡ್. ಸುಮ್ನೆ ರಮ್ಮ ಡ್ಯಾನ್ಸ್ ಮಾಡ್ತಾ ಇಲ್ವಾ? ರೀ ವೈಶಾಲಿ ಒಂಥರ ಆಡ್ತಾ ಇದ್ದಾಳೆ. ಒಂಥರ ಅದೇನ್ ಹೊಸದಲ್ಲ, ಹೊಸ ವಿಷಯ ಏನಾದ್ರು ಇದ್ರೆ ಹೇಳು. ರೀ ಯಾವ್ದೋ ಸೀರಿಯಲ್ ನೋಡ್ತಾ ಇದ್ಲು, ಅದ್ರಲ್ಲಿ ವೆಂಕಟೇಶ್ ಅನ್ನೋ ಪಾತ್ರ ಸತ್ ಹೋಯ್ತು. ಅದಕ್ಕೆ ಅವಳು ಕೊರಗ್ತಾ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ನಂಗೆ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ, ಅದು ನಾನಿರೋದು ಹೀಗೆ. ಆ ಸೀರಿಯಲ್ ವೆಂಕಟೇಶನ್ ಪಾತ್ರ ತಾನೆ, ಅದು ಮಾಡ್ತಾ ಇರೋದು ಶಶಾಂಕ್. ಅವನಿಲ್ಲ ನಮ್ಮ ಪಕ್ಕದಲ್ಲಮ್ಮ ಇರೋದು. ಎಲ್ಲಿ ಕಾಣಿಸ್ತಾನೆ ಇಲ್ಲ? ಜೋಗಳಿಗೆ ಪಕ್ಕದಲ್ಲಿ ಅಂದ್ರೆ ಇಲ್ಲಲ್ಲಮ್ಮ, ನಮ್ಮನೆ ಪಕ್ಕದಲ್ಲಿ ಇರೋದು ಅಂತ ಹೇಳಿದ್ ನಾನು. ನಾನು ಕರೆಸ್ತೀನಿ. ಎದುರುಗಡೆ ನೋಡಿದ್ಮೇಲೆ ಓ ಇವ್ನು ಜೀವಂತ ಇದಾನಂತ ವೈಶಾಲಿ ಅವ್ರು ಸುಮ್ಮನೆ ಆಗ್ತಾರ. ಸ್ವಲ್ಪ ಸುಮ್ಮನೆ ಇರು, ಒಂದ್ ನಿಮಿಷ ಫೋನ್ ಹಾಕ್ತೀನಿ. ಹಲೋ. ಯಾಕ್ರಿ? ಏನಿಲ್ಲ ಬ್ರಹ್ಮ. ಹಲೋ ಶಶಾಂಕ್. ವೈಶಾಲಿ ಏನಾದ್ರೂ ತಿನ್ನೆ, ಹೀಗೆ ಉಪವಾಸ ಇದ್ರೆ ಸತ್ ಹೋಗ್ಬಿಡ್ತೀಯ. ಸಾಯ್ಲೆ ಬಿಡಪ್ಪ ಅವ್ರು. ನನ್ ಬದುಕಿದ್ದ ಏನೇ ಪ್ರಯೋಜನ? ಕಡೆ ವೆಂಕಟೇಶ್ ಎಷ್ಟು ಒಳ್ಳೆ ಕ್ಯಾರೆಕ್ಟರ್ ಗೊತ್ತಾ? ಮನೆ ಮಂದಿ ಎಲ್ಲ ಮೋಸ ಮಾಡಿ ಅನ್ಯಾಯವಾಗಿ ಸಾಯಿಸ್ಬಿಟ್ರ ಕಡೆ. ಅದು ನೆನ್ಸ್ಕೊಂಡ್ರೆ ಈಗ್ಲೂ ನನ್ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ ಕಡೆ. ನಾನ್ ಬದುಕಿರಲ್ಲ, ಇದನ್ನೆಲ್ಲ ನೋಡಿ ನಾನ್ ಬದುಕಿರಲ್ಲ. ಅಳ್ಬೇಡ ಕಣೆ ನೀನ್. ಅದ್ನ ನಂಗೂ ಅಳು. ವೈಶಾಲಿ ವೆಂಕಟೇಶ್, ವೆಂಕಟೇಶ್, ನೀವು ನಾನು ಬದುಕಿದ್ದೀನಿ. ಬದುಕಿದ್ದೀರಾ? ಎಸ್. ಅಯ್ಯೋ, ಅವ್ರ ಮನ್ಕಾಯ ಕರೆನಾಗ್ರಾವ್ ಕಚ್ಚ ಪಾಪ. ಬದುಕಿದಿರೋ ನಿಮ್ಗೆ ಹೋಗಿ ಚಿತೆ ರೆಡಿ ಮಾಡೋ ಸುಟ್ಟಾಕ್ಬಿಟ್ರೆ. ವೈಶಾಲಿ ಅವ್ರೆ, ಅದು ನಾನಲ್ಲ, ನನ್ನ ಬೊಂಬೆ ಅಷ್ಟೇ. ಬೊಂಬೆಗೆ ಬೆಂಕಿ ಹಾಕ್ಸುಟ್ರು ಅಷ್ಟೇ, ಇನ್ನೇನಿಲ್ಲ. ನೋಡಿ ವೆಂಕಟೇಶ್, ನೀವು ಸುಳ್ಳು ಹೇಳ್ಬೇಡಿ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಚಿತೆ ಮೇಲೆ ಮಲಗಿದ್ದು ಇದೇ ದೇಹ, ಇದೇ ಕೈ, ಇದೇ ಕೆನ್ನೆ, ಇದೇ ಕಿವಿ. ನೋಡಿ ಮುಗ್ದರಿರೋ ಮೀಸೇನೋ ಇದೆ. ಸಾಯವಾಗ್ಲೂ ನಗ್ನಗ್ತಾ ಸತ್ತೋದ್ರಿ. ನಾನೇ ನೋಡಿದ್ದೆ. ಇಲ್ಲ ನೋಡಿ, ನಾನು ನಿನ್ನ ಬದುಕಿದ್ದೀನಿ. ನೀವೇನು ಆತರ ಬೇಜಾರಾಗ್ಬೇಡಿ. ನೋಡಿ ನೀವು ಸುಳ್ಳು ಹೇಳ್ಬೇಡಿ. ಅಯ್ಯೋ, ವೆಂಕಟೇಶ್ ಸತ್ತೋದ್ರು. ಬಂದಿರೋದು ದೆವ್ವ ಇರ್ಬೋದು. ನಾನ್ ಚೆಕ್ ಮಾಡ್ತೀನಿ. ಗೊತ್ತಾಗುತ್ತೆ. ಅಯ್ಯೋ ಬಿಡ್ರಿ, ಇದೇನ್ರಿ ಇದು? ನಾನ್ ಬದುಕಿದ್ದೀನಿ. ನಾನ್ ಶಶಾಂಕ್ ಇನ್ನೂ ಬದುಕಿದ್ದೀನಿ. ಓಕೆ, ನೋಡಿ ಪಾತ್ರದ ಹೆಸರು ವೆಂಕಟೇಶು, ನನ್ನ ನಿಜವಾದ ಹೆಸರು ಶಶಾಂಕ್. ಓಕೆ, ನೀವು ನನ್ಗೆ ಇಷ್ಟೆಲ್ಲ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಅಲ್ಲ ರೀ, ನಿಮ್ ಮನೆ ಜನ ಎಲ್ಲ ಮೋಸ ಮಾಡಿ ನಿಮ್ನ ಸಾಯಿಸೋದಕ್ ಪ್ರಯತ್ನ ಪಟ್ರಲ್ಲ. ಇಲ್ಲಿ ಕೂತಿರೋ ನನಗೆ ಗೊತ್ತಾಯ್ತು, ನಿಮಗೆ ಗೊತ್ತಾಗ್ಲಿಲ್ವಾ? ಅದು ನೋಡಿ, ಕತೆ ಇರೋದೇ ಹಾಗೆ, ನಾವು ಹಾಗೆ ಮಾಡ್ಬೇಕಾಗತ್ತೆ. ನೋಡಿ, ಕತೆ ಇರೋದೇ ಹಾಗೆ ಅಂತ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಕುತ್ಕೊಂಡು ಅಳೋ ನಾವು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ರೀ. ನೋಡಿ, ಅಷ್ಟ್ ಜನ ಮೋಸ ಮಾಡ್ತಿದ್ರೆ ಸುಮ್ನೆ ಇದ್ರಲ್ಲ. ನೀವೊಬ್ರು ಗಂಡಸ್ರ, ನಿಮ್ಮಂತವ್ರ ಗಂಡಸ್ರ ಕುಲಕ್ಕೆ ನಾನ್ ನಿಮಗ್ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ನೀವು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಾ? ದೊಡ್ಡ ತಗೊಂಬಾರೆ, ಅವ್ರಿಗೆ ಬುದ್ಧಿ ಕಲ್ಸೋಣ. ಅಯ್ಯೋ ಮೇಡಮ್ ಪ್ಲೀಸ್ ಬಿಡಿ. ಅಯ್ಯೋ ನಿಮ್ಮನ್ನ ಉಳ್ಸಾಕ್ ಬಂದ ಮೇಡಮ್ ಕೈ ಮುಗಿತೀನಿ ಮೇಡಮ್. ಶಶಾಂಕ್ ಏನಾಯ್ತು? ಏನ್ ಪರಮೇಶ್ ಇದು? ಅಲ್ಲ, ನನ್ನಂತ ಒಬ್ಬ ನಟನ ಮನೆ ಕರ್ಸಿ ಹೀಗೆ ಅವಮಾನ ಮಾಡೋದು. ಅದು ತಪ್ಪು ತಿಳ್ಕೊಂಬೇಡ. ನಿನ್ ಕ್ಯಾರೆಕ್ಟರ್ ಸೀರಿಯಲ್ ಸತ್ತೋಗಿತ್ತಲ್ಲ, ಅದು ಅವ್ರು ನಿಜವಾಗೂ ಸತ್ತೋಗ್ಬಿಟ್ಟಿದೆ ಅನ್ಕೊಂಡಿದ್ರು. ಹಾಗಾಗಿ ನೀನ್ ಸತ್ತಿಲ್ಲ ಬದುಕಿದಿ ಅಂತ ತೋರ್ಸಕ್ಕೋಸ್ಕರ ಕರ್ಕೊ ಬಂದೆ. ಅದು ಅಲ್ದೆ ಅವ್ರಿಗೆ ಸ್ವಲ್ಪ ಹುಚ್ಚಿಡಿದಿದೆ. ಅಲ್ಲಯ್ಯ, ಹುಚ್ಚಿಡ್ದಿದ್ರೆ ಕರ್ಕೊಂಡೋಗಿ ಹುಚ್ಚ ಆಸ್ಪತ್ರೆಗೆ ಸೇರ್ಸು. ನನ್ಗೆ ಕೊಡ್ಸಕ್ ಬರ್ತೀಯಾ? ನೋಡ್ ಪರಮೇಶ್, ಹೀಗೆಲ್ಲ ನೀನು ಒಬ್ಬ ನಟನಾಗಿ ನನ್ನಂತ ಒಬ್ಬ ನಟನಿಗೆ ಹೀಗೆ ಅವಮಾನ ಮಾಡಿಸ್ಬಾರ್ದು. ಅಲ್ಲ, ನನ್ನ ಅಭಿಮಾನಿಗಳ ಸಂಘದವ್ರು ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಏನ್ ಮಾಡ್ತಾರೆ? ಮಾಡಿಸ್ತಾರೆ. ನೋಡಿದ್ಯಾ, ವೆಂಕಟೇಶ್ ಅವರು ಬದುಕಿದ್ದಾರೆ ಕಣೆ, ಚೆನ್ನಾಗೇ ಇದಾರೆ. ಪಾಪ ಕಣೆ, ಅವ್ರು ಬದುಕಿರ್ಬೇಕಾದ್ರೆ ಚಿತೆ ಮೇಲೆ ಇಟ್ರು, ಅನ್ಯಾಯ ಸುಟ್ಟಾಕ್ಬಿಟ್ರು. ಈ ಸೀರಿಯಲ್ ಅವ್ರು ಸರಿ ಇಲ್ಲ ಕಣೆ. ಅಲ್ಲ, ಇವ್ರಿಗಾದ್ರೂ ಬುದ್ಧಿ ಬೇಡವಾ? ಬೆಂಕಿ ಹಚ್ಚುವಾಗ ಓಡ್ ಬರ್ಬೇಕು ತಾನೆ. ವೈಶಾಲಿ, ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯಾ? ಅದು ಸೀರಿಯಲ್ ಕಣೆ, ಅದ್ರಲ್ಲಿ ನಾಟಕ ಮಾಡಿರ್ತಾರೆ, ಅವ್ರು ಸತ್ತಿಲ್ಲ.
ನೋಡ್ಬಾರ್ದು. ಮುಂದೆ ನಾನು ಈ ವೆಂಕಟೇಶ್ ಅವರು ಮಾಡಿರೋ ಯಾವ ಸೀರಿಯಲ್ ನೋಡಲ್ಲ. ವೆರಿ ಗುಡ್ ವೈಶಾಲಿ, ಹಾಗೆ ಮಾಡು. ಮಿಕ್ಕಿದೆಲ್ಲ ಸೀರಿಯಲ್ ನೋಡ್ತೀನಿ. ಬನ್ನಿ ಮೇಡಮ್. ಮೇಡಮ್, ನಾನ್ ನಿಮ್ ದೊಡ್ಡ ಫ್ಯಾನು. ಯಾವ ಫ್ಯಾನು? ವೈಶಾಲಿ ಫ್ಯಾನು. ನಿಮ್ ಸೀರಿಯಲ್ ನ ಒಂದೇ ದಿನದಲ್ಲಿ 2 ಸಲ ನೋಡ್ತೀನಿ. ರಿಪೀಟ್ ಟೆಲಿಕಾಸ್ಟ್ ನೋಡ್ತೀರಾ? ವೆರಿ ಗುಡ್ ವೆರಿ ಗುಡ್. ಮೇಡಮ್, ಮಧ್ಯ ಮಧ್ಯ ಬರುತ್ತಲ್ಲ ಪ್ರೋಮೋ, ಅದ್ರಲ್ಲ ನೋಡ್ತೀನಿ. ಮೇಡಮ್, ನಿಮ್ಮ ಹೆಸರಲ್ಲಿ ನಾನೊಂದು ದೊಡ್ಡ ದೇವಸ್ಥಾನ ಕಟ್ಟಿಸ್ಬೇಕು ಅಂತಿದ್ದೀನಿ. ಅದ್ರಲ್ಲಿ ನೀವೇ ದೇವ್ರು. ಓಪನಿಂಗ್ ಅಂತೂ ಮಿಸ್ ಮಾಡ್ಲೇಬಾರ್ದು. ಅಭಿಮಾನಿಗಳು ಕರೆದ್ಮೇಲೆ ನಾನ್ ಬರಲ್ಲ ಅಂತ ಹೇಳ್ತೀನ? ಖಂಡಿತ ಬರ್ತೀನಿ. ಹಾಯ್ ಹಾಯ್, ನಿಮ್ ಸೀರಿಯಲ್ ನಾನು ನೋಡ್ತೀನಿ. ಆಕ್ಟಿಂಗ್ ಬಹಳ ಚಲೋ ಮಾಡ್ತೀರಿ. ಥ್ಯಾಂಕ್ ಯು. ಒಂದ್ ಆಟೋಗ್ರಾಫ್ ಕೊಡ್ರಿ. ಶಿವಾನಿ ಪಾಪ, ಅವ್ರ ಸೀರಿಯಲ್ ಅಲ್ಲಿ ಊಟ ಮಾಡೋದಕ್ಕೆ ಬಿಡಲ್ಲ. ಯಾವಾಗ್ಲೂ ಹಸ್ಕೊಂಡೇ ಇರ್ತಾರೆ. ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಾನೆ ನಾವ್ ಕರ್ಕೊಂಡ್ ಬಂದಿರೋದು. ನಿನ್ ಸೈನ್ ಆಮೇಲೆ ಮಾಡಿಸ್ಕೊ. ವೈಶಾಲಿ ಅವರೇ, ನಮ್ಗೆ ಮೊದ್ಲು ಅಭಿಮಾನಿಗಳು, ಆಮೇಲೆ ಊಟ ಎಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಅದಕ್ಕೆ ನಿಮ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಬನ್ನಿ ಬನ್ನಿ. ಒಂದ್ ನಿಮಿಷ. ಓ ಥ್ಯಾಂಕ್ ಯು. ಇದಿಷ್ಟು ನಂಗೆನಾ? ಹೌದ್ ಹೌದು. ಪಾಪ ನೀವ್ ಆ ಸೀರಿಯಲ್ ಅಲ್ಲಿ ಏನೂ ತಿನ್ನಲ್ಲ. ನಿಮ್ನ ನೋಡ್ತಿದ್ರೆ ನನ್ಗೆ ಹೊಟ್ಟೆ ಚುರುಕ್ಕನತ್ತೆ. ಅದಕ್ಕೆ ನಿಮ್ಗೋಸ್ಕರ ಒಂದ್ ಮಿನಿ ಟಿಫನ್. ಇದೆಲ್ಲ ರವೆಯಿಂದ ಮಾಡಿರೋದು. ನೀವು ಡಯಟ್ ಮಾಡ್ತೀರಲ್ವಾ, ಸ್ಲಿಮ್ ಆಗಿರೋದಕ್ಕೆ ಎಷ್ಟು ಬೇಕಾದ್ರೂ ತಿನ್ನಿ. ಸೋ ಸ್ವೀಟ್. ಥ್ಯಾಂಕ್ಸ್. ಮೇಡಮ್ ಮೇಡಮ್ ಮೇಡಮ್, ನೀವು ಬರೀ ಸೀರಿಯಲ್ ಅಷ್ಟೇ ಮಾಡ್ತೀರಿ? ಸೀರಿಯಲ್ ಅಲ್ಲೂ ಆಕ್ಟ್ ಮಾಡ್ತೀನಿ, ಸಿನಿಮಾದಲ್ಲೂ ಮಾಡ್ತೀನಿ. ಕಾಲಿವುಡ್ ಟಾಲಿವುಡ್ ಹೋಗ್ಲಿ ಅಂದ್ರೆ ಬಾಲಿವುಡ್ ಹಾಲಿವುಡ್ ಇಂದನೂ ವಾಪಸ್ ಬರೋಕ್ ಶುರುವಾಗ್ಬಿಟ್ಟಿದೆ. ಜೇಮ್ಸ್ ಕ್ಯಾಮರಾನ್ ನಮ್ಮನೆ ಬಾಗ್ಲಲ್ಲೇ ಕಾಯ್ತಾ ಇದ್ದಾರೆ. ನಾ ಆಚೆ ಹೋದ್ರೆ ಸಾಕು, ಒಳಗ್ ಬಂದ್ರೆ ಸಾಕು, ಸಲ್ಯೂಟ್ ಹೊಡಿತಾನೆ ಇರ್ತಾರೆ. ನಿಮ್ಮನೆ ವಾಚ್ಮನ್ ಅಂದ್ರೆ ಸಲ್ಯೂಟ್ ಹೊಡಿಲೇಬೇಕಲ್ಲ. ಅಯ್ಯೋ, ಅವ್ರು ನಮ್ಮನೆ ವಾಚ್ಮೆನ್ ಅಲ್ಲ, ಟೈಟಾನಿಕ್ ಸಿನಿಮಾ ಡೈರೆಕ್ಟರ್. ನೋಡಿ, ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಡೇಟ್ ಮಾತ್ರ ಕೊಡ್ಬೇಡಿ. ಅಯ್ಯಪ್ಪ, ಟೈಟಾನಿಕ್ ಟೈಟಾನಿಕ್ ಅಂದ್ಬಿಟ್ಟು ನಿಮ್ನ ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ನನ್ನ ಬಿಟ್ಟು ನೀವು ಹೋದ್ರೆ ನಮ್ ಗತಿ. ಖಂಡಿತ ಹೋಗಲ್ಲ. 3 ತಿಂಗಳಿಂದ ನನ್ನ ಡೇಟ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾನ್ ಮಾತ್ರ ಕನ್ನಡ ನಾಡು, ಕನ್ನಡ ಜನ, ಕನ್ನಡ ಭಾಷೆ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕೆಂದ್ರೆ ನನ್ಗೆ ಕನ್ನಡ ಭಾಷೆ ಅಂದ್ರೆ ಪಂಚ ಪ್ರಾಣ. ಅದಕ್ಕೆ ನೀವು ಅಂದ್ರೆ ನಮಗೆ ದಶ ಪ್ರಾಣ. ತಿನ್ನಿ ತಿನ್ನಿ ತಿನ್ನಿ. ಮೇಡಮ್, ಸೀರಿಯಲ್ ಒಳಗೆ ನಂಗೊಂದು ಚಾನ್ಸ್ ಕೊಡ್ತೀರಿ? ಖಂಡಿತ ಕೊಡಿಸ್ತೀನಿ. ನಿಮ್ಮಂತ ಯಂಗ್ಸ್ಟರ್ಸ್ ಬೇಕಾಗಿರೋದು. ಒಂದ್ ಮಾತ್ ನಾನು ಜೇಮ್ಸ್ ಕ್ಯಾಮರಾನಿಗೆ ಹೇಳ? ಬೇಡ ಬೇಡ, ಫೈನಲ್ ಕಟ್ ಪಾರ್ವತಿ ಪರಮೇಶ್ವರ್ ಒಳಗೆ ಒಂದ್ ಚಾನ್ಸ್ ಕೊಡ್ತೀರಿ ಸಾಕು. ಇವ್ರು ಮಾಡಿದ್ರೆ ಖಂಡಿತ ಕೊಡಿಸ್ತಾರೆ. ಅದ ಬೇಡ, ತಿಂತೀನಿ. ವೈಶಾಲಿ, ನನಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಲ್ಲ, ಎಲ್ಲ ನನಗ್ ಬೇಕಾಗಿರೋ ತಿಂಡಿನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಿ. ಹೌದ್ ಹೌದು. ಪಾಪ ಸೀರಿಯಲ್ ಅಲ್ಲಿ ನಿಮ್ಮತ್ತೆ ಏನ್ ಬಡ್ಸಕೋದ್ರು ನೀವು ನನ್ಗೆ ಅದ್ ಬೇಡ ಇದ್ ಬೇಡ ಅಂತಾನೆ ಇರ್ತಿರಲ್ಲ. ಅದಕ್ಕೆ ತಿನ್ಲಿ ಅಂತ ಎಲ್ಲ ನಿಮ್ಗೆ ಇಷ್ಟ ಆಗಿರೋದನ್ನೇ ತಂದಿದ್ದೀವಿ. ಇಷ್ಟೆಲ್ಲ ನೀವೇ ಮಾಡಿದ್ದ? ಇಲ್ಲ, ಹೋಟ್ಲಲ್ಲಿ ತರ್ತಿದ್ದು. ನಾನ್ ನೀವೇ ಮಾಡಿದ್ದು ಅನ್ಕೊಂಡೆ. ನಾನೇ ಮಾಡಿದ್ದು, ನನ್ ಕೈಯಾರ ಮಾಡಿದ್ದು. ತಿನ್ನಿ ತಿನ್ನಿ ತಿನ್ನಿ. ತುಂಬಾ ಚೆನ್ನಾಗಿದೆ. ತಿನ್ನಿ ತಿನ್ನಿ. ಮೇಡಮ್, ಸೀರಿಯಲ್ ಅಲ್ಲಿ ನನ್ ದೇವ್ರು ಕೊಟ್ಟಿರೋ ವರ ಹಸ್ವೇ ಆಗಲ್ಲ, ಬರೀ ಕಲ್ಸಕ್ರೆ ಸಾಕು ಅಂತ ಹೇಳ್ತಾ ಇದ್ರಿ. ನಮ್ಮನೇಲಿ ಇಷ್ಟೊಂದೆಲ್ಲ ತಿಂದಿದಿರಲ್ಲ, ನಿಮ್ಗೇನು ಅನ್ಸ್ತಾ ಇಲ್ವಾ? ನೋಡಿ ವೈಶಾಲಿ, ಅದು ರೀಲ್ ಲೈಫ್, ಇದು ರಿಯಲ್ ಲೈಫ್. ರಿಯಲ್ ಲೈಫ್ ಅಲ್ಲಿ ಹೊಟ್ಟೆ ತುಂಬಾ ತಿಂದಿದ್ರೂ ಹಸ್ಕೊಂಡಿರೋ ಹಾಗೆ ನಾಟಕ ಮಾಡ್ತೀವಿ. ನಿಜ ಜೀವನದಲ್ಲೂ ಹೊಟ್ಟೆ ಹಸ್ಕೊಂಡಿರಕ್ಕಾಗತ್ತಾ? ಅಂದ್ರೆ ನೀವ್ ಅಲ್ಲಿ ಮಾಡಿದೆಲ್ಲ ಬರೀ ನಾಟಕನಾ? ನಾನ್ ಮಾಡಿದ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಯ್ತಾ? ಏನ್ರಿ ಇಷ್ಟ ಆಗೋದು? ನೀವ್ ಹಸ್ಕೊಂಡಿದ್ರಿಂದ ನಾನು 3 ದಿನ ಹಸ್ಕೊಂಡಿದ್ದೆ. ನಿಮ್ ಮಾತನ್ನೆಲ್ಲ ನಂಬಿಟ್ಟೆ. ಇವರೆಲ್ಲ ದೊಡ್ಡ ಸ್ಟಾರ್ಗಳು, ಇವ್ರನ್ನ ನಾವು ಆದರ್ಶವಾಗಿ ಇಟ್ಕೋತೀವಿ. ಇವ್ರ ಹೆಸರು ನಾನೊಂದ್ ದೇವಸ್ಥಾನ ಎಲ್ಲ ಕಟ್ಟಿಸ್ಬೇಕು ಅಂತಿದ್ದೆ, ಎಲ್ಲ ಮೋಸ ಮಾಡ್ಬಿಟ್ರು. ನನ್ಗಾಗಿರೋ ಅನ್ಯಾಯಕ್ಕೆ ನಾನ್ ಸುಮ್ನೆ ಇರಲ್ಲ. ಚಾನಲ್ ಮುಂದೆ ನಿಮ್ ಹೆಸರು ಧರಣಿ ಕೊಡ್ತೀನಿ. 2 ದಿನ ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ. ನೋಡಿ, ನೀವು ಇಂತ ಅಭಿಮಾನಿಗಳಿಗೆ ಮೋಸ ಮಾಡ್ಬಾರ್ದು. ನೀವು ನನ್ಗೋಸ್ಕರ 3 ದಿನ ಹಸ್ಕೊಂಡಿರ್ಬೇಕು, ಇಲ್ಲೇ ಇರ್ಬೇಕು. ಆಗಲ್ಲ, ನನ್ನ ಬಿಡಿ. ನೀವು ಹಸ್ಕೊಂಡಿರ್ಬೇಕು, ನೀವು ಹಸ್ಕೊಂಡಿರ್ಬೇಕು. ಶಿವಾನಿ, ಶಿವಾನಿ. ಅಯ್ಯೋ ವೈಶಾಲಿ ಅವರ, ಸುಮ್ಮನಿರ್ರಿ. ಮೋಸ ಮಾಡ್ಬಿಟ್ರು. ಇಲ್ಲಿ ಯಾರಿಗೂ ಹುಚ್ಚಿಡ್ದಿದೆ ಅಂತ ಫೋನ್ ಮಾಡ್ತಾರಲ್ಲ, ಯಾರು ಇವ್ರಿಗೆ ಹುಚ್ಚಿಡಿದ್ರು. ಆಮೇಲೆ ಕರ್ಕೊಂಡೋಗಿ ಆಮೇಲೆ ಕಳ್ಸನಮ್ಮ. ಕಳಿಸ್ತೆ ಕಳಿಸ್ತೆ.
ನೀನೇ ಹೋದಾ? ಇವ್ ಕಳ್ಸಿದ್ಲ ಅದಕ್ಕೆ ಹೋದೆ. ಹುಚ್ಚಿಡ್ದಿರೋದು ನನ್ಗಲ್ಲ ಇವಳಿಗೆ. ನೀನು ನನ್ನ ಹುಚ್ಚಿ ಅಂತಿದ್ದೀನೆ. ಪ್ರಪಂಚದಲ್ಲಿ ಯಾರ್ ಬೇಕಾದ್ರೂ ನನ್ನ ಹುಚ್ಚಿ ಅನ್ಲಿ, ನಾನ್ ದೊಡ್ಡ ಮನ್ಸ್ ಮಾಡಿ ಸಹಿಸ್ಕೋತೀನಿ. ನೀನ್ ಹುಚ್ಚಿ ಅಂದ್ರೆ ನಾನ್ ಸಹಿಸ್ಕೊಡಲ್ಲ. ಏನ್ ಮಾಡ್ತೀನಿ ಗೊತ್ತಾ? ನನ್ ಕ್ಲೋಸ್ ಫ್ರೆಂಡ್ ಅಲ್ವಾ, ಇವ್ಳು ಹೇಗೆ ಇದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇವ್ಳನ್ನೆಲ್ಲ ಕಳ್ಸಲ್ಲ ನಾನು. ಹುಚ್ಚಿಡ್ದಿರೋದೇ ಎದುರುಗಡೆ ಮನೆಯವ್ರಿಗೆ ಹೋಗಿ ಕರ್ಕೊಂಡು ಹೋಗಿ. ಹೌದೇ ಹುಚ್ಚಗಳು ಹುಚ್ಚ ಸುಮ್ನೆ ಇರೇ. ಆ ಸೀರಿಯಲ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಪೆನ್ನು ಸ್ವಲ್ಪ ಸುಮ್ನೆ ಇರ್ರಿ, ಅತಿಯಾಗಿ ಆಡ್ಬೇಡಿ. ಹುಚ್ಚಿಡ್ದೆ ಅಂತ ಅನ್ಕೊಂಡ್ಬಿಡ್ತಾರೆ. ಪರಮೇಶ್ವರ್ ಅವರೇ, ಇದು ನಂದೇನ್ರಿ ತಪ್ಪಿದೆ? ನನ್ ಪಾಡಿ ನಾನ್ ನಾರ್ಮಲ್ ಆಗಿದ್ದೆ. ನೀವೇ ತಾನೆ ಟಿವಿ ನೋಡಿ ಮಾತ್ ಕಮ್ಮಿ ಮಾಡಿ ಸೀರಿಯಲ್ ನೋಡಿ ಅಂತ ಹೇಳಿದ್ದು. ನಾನ್ ಸೀರಿಯಲ್ ನೋಡ್ತಾ ಇದ್ದೀನಪ್ಪ ಅಷ್ಟೇ. ಆಯ್ತಪ್ಪ, ಆಯ್ತು ಆಯ್ತು ಆಯ್ತು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾಳೆಯಿಂದ ಸೀರಿಯಲ್ ನೋಡ್ಬಿಡಿ, ಏನು ನೋಡ್ಬಿಡ್ರಿ. ಮುಂಚೆ ಹೆಂಗಿದ್ರೆ ಹಂಗೆ ಇದ್ಬಿಡ್ರಿ. ನೋಡ್ರಿ, ಬೇಕು ಅಂದ್ರೆ 1 ಲಕ್ಷ ದಿನಕ್ಕೆ 1 ರೂಪಾಯಿ ಕೊಟ್ಬಿಟ್ಟು ನಾನೇ ತೀರ್ಸ್ತೀನಿ, ಸುಮ್ನೆ ಇರ್ರಿ. ಗೆಟರ್ ಕಾಳೆ, ಒಳರ್ ಪಲ್ಲಿಕ್ ಚಂಪಕಲೆ, ವೈಶಾಲಿ. ಬಾರು, ನೀನೇನ್ ಯೋಚನೆ ಮಾಡ್ಬೇಡ, ನನ್ಗೇನಾಗಿಲ್ಲ. ಪರಮೇಶ್ವರ್ ಅವರೇ, ನಿಮ್ ಬಾಯಿಂದ ಈ ಮಾತು ಆಚೆ ಬರ್ಲಿ ಅಂದರೆ ನಾನು ಇಷ್ಟೆಲ್ಲ ಮಾಡಿದ್ದು. ಹೌದಾ? ಮತ್ತೆ ನಿಮಗೆ ಹುಚ್ಚಿಡ್ದಿದ್ದು ನಾಟಕ. ಪಾರ್ವತಿ ಪರಮೇಶ್ವರ